angles. Multiples and submultiple angles. Start ಮಾಡಿದ್ರಿ. Yes. As the earlier classes already we discussed the multiple angles, the multiple and submultiple formulas. ನಾನು ಬರೆಸಿದ್ದೀನಿ ಒಂದಿಷ್ಟು ಫಾರ್ಮುಲಾ ನಿಮ್ಗೆ ಆಲ್ರೆಡಿ ನೋಡ್ರಿ ಕರೆಕ್ಟ್ ಆಗಿ. ದ ಮಲ್ಟಿಪಲ್ ಆಂಗಲ್ಸ್ ಅಂಡ್ ಸಬ್ ಮಲ್ಟಿಪಲ್ ಆಂಗಲ್ಸ್. ಸೊ ನಿಮ್ಗೇನು ಫಾರ್ಮುಲಾ ಬರ್ಸಿದ್ದೀನಲ್ಲ ಅವೆಲ್ಲಾನು ಓನ್ಲಿ ಫಾರ್ ಮಲ್ಟಿಪಲ್, ನಾಟ್ ಅ ಸಬ್ ಮಲ್ಟಿಪಲ್. ಸೊ ಅವೆಲ್ಲಾನು ಏನಪ್ಪಾ ಬರೀ ಮಲ್ಟಿಪಲ್ ಆಂಗಲ್ಸ್ ಅವು, ಸಬ್ ಮಲ್ಟಿಪಲ್ ಅಲ್ಲ. ಕರೆಕ್ಟಾಗಿ ನಾನು ಏನು ಹೇಳತ್ತೀನಿ, ಸೊ ನೀವೇನು ಬರ್ಕೊಂಡಿರಿ ಕರೆಕ್ಟಾಗಿ ತಿಳ್ಕೋಬೇಕು. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ದಟ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಸ್ ದ ಮಲ್ಟಿಪಲ್ ಆ್ಯಂಡ್ ಸಬ್ ಮಲ್ಟಿಪಲ್ ಆಂಗಲ್. ದಿಸ್ ಇಸ್ ದ ಲಾಸ್ಟ್ ಪಾರ್ಟ್, ಲಾಸ್ಟ್ ಫಾರ್ಮುಲೆ. ಇದು ಆದ್ಮೇಲೆ ನೆಕ್ಸ್ಟ್ ಬರೋದು ನಿಮಗೆ ಯಾವುದು, ದ ಜನರಲ್ ಸೊಲ್ಯೂಷನ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಇಟ್ ಇಸ್ ದ ಟೋಟಲಿ ಡಿಫರೆಂಟ್. ಸೊ ಅದು ಬೇರೆ ಪಾರ್ಟ್, ಅದು ದಟ್ ಇಸ್ ದ ಲಾಸ್ಟ್ ಪಾರ್ಟ್. ಬಟ್ ಇಟ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲೆ ಆಸ್ ದ ಮಲ್ಟಿಪಲ್ ಆ್ಯಂಡ್ ಸಬ್ ಮಲ್ಟಿಪಲ್ ಆಂಗಲ್. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಾನು, ದ ಮಲ್ಟಿಪಲ್ ಆಂಗಲ್ ಸಮ್ ಮಲ್ಟಿಪಲ್ ಆಂಗಲ್ಸ್ ಬರೆಸಿದ್ದೀನಿ. sin 2a, cos 2a, tan 2a. ಸೊ sin 3a, cos 3a and tan 3a ಅಂತೇಳಿ ಫಾರ್ಮುಲಾ ಬರೆಸಿದ್ದೀನಲ್ಲ. ಎಸ್ ಆರ್ ನೋ? ಎಸ್. ಒನ್ ಲೈನ್ ಒನ್ ಡೆಫಿನಿಷನ್ ಬರ್ಕೊಂಡ್ಬಿಡಿ. ಆ ಮಲ್ಟಿಪಲ್ ಆಂಗಲ್ಸ್ ಆರ್ multiple angles are 2a, 3a, 4a, 5a up to so on. The multiple angles are ಇವೆಲ್ಲನೂ multiple angles ಇವು 2a, 3a, 4a, 5a up to so on. So a is the angle. Then 2a, 3a, 4a, 5a up to so on. N times of a is the multiple angle. ಬಟ್ ಇನ್ ಯುವರ್ ಸಿಲೆಬಸ್, ನಿಮಗಿರೋ ಸಿಲೆಬಸ್ ಅಂದ್ರೆ ಇವೆರಡೆ, ಓನ್ಲಿ ಫಾರ್ 2a and 3a. ನಿಮಗೆ ಸೆಕೆಂಡ್ ಪಿ ಯು ಆಸ್ ದ ಫಸ್ಟ್ ಪಿ ಯುಗಿರೋದು, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎರಡು ಒಂದೇ. ಸೊ ನಿಮಗಿರೋ ಸಿಲೆಬಸ್ ಓನ್ಲಿ 2a and 3a, ಬರೀ ಮಲ್ಟಿಪಲ್ ಆಂಗಲ್ ಅಷ್ಟೇ. ಸಬ್ ಮಲ್ಟಿಪಲ್ ಆಮೇಲೆ ಹೇಳೋಣ, ಬರೀ ಮಲ್ಟಿಪಲ್ ಅಷ್ಟೇ ನೆನಪಿಟ್ಟುಕೊಳ್ರಿ. ಸೊ a is the angle, then 2a, 3a, 4a up to so on. These angles are called as the multiple angle. Then in your syllabus only for the having the angles of 2a and 3a ನೆನಪಿಟ್ಟುಕೊಳ್ಳ್ರಿ ಒಂದೇದು. ನೆಕ್ಸ್ಟ್ ಆಲ್ರೆಡಿ ಫಾರ್ಮುಲಾ ಬರೆಸಿ ಬಿಟ್ಟಿದ್ದೀನಿ ನಾನು. ಸೊ 2a, 3a ಓನ್ಲಿ ಫಾರ್ ಮಲ್ಟಿಪಲ್ ಆಂಗಲ್. ವಾಟ್ ಇಸ್ ದ ಫಾರ್ಮುಲಾ ಫಾರ್ sin 2a, cos 2a and tan 2a? sin 3a, cos 3a and tan 3a. ಹೌದಾ? ಸೊ sin 2a ಅಂದ್ರೆ ಏನು? ಇಟ್ ಇಸ್ ಹ್ಯಾವಿಂಗ್ ಟೂ ಫಾರ್ಮುಲೆ. ದ ಫಸ್ಟ್ ಒನ್ 2 sin a and cos a. ಅನದರ್ ಫಾರ್ಮುಲಾ 2 tan a divided by 1 plus tan square a. There are two formula. ಸೊ ನೀವು ನಾನು ಹೆಂಗೆ ಹೇಳ್ತೀನಿ ಹಂಗೆ ಕರೆಕ್ಟಾಗಿ ಹೇಳಬೇಕು. sin 2a ಇಟ್ಸ್ ಹ್ಯಾವಿಂಗ್ ಟೂ ಫಾರ್ಮುಲಾ. ಯಾಕಂದ್ರೆ ಪ್ರಾಬ್ಲಮ್ ಒಳಗೆ ಗೊತ್ತಾಗುತ್ತೆ ನಿಮಗೆ ಯಾವ ಫಾರ್ಮುಲಾ ತಗೋಬೇಕು ಏನಂತ ಹೇಳಿ. ಆ್ಯಂಡ್ cos 2a ಇಟ್ಸ್ ಹ್ಯಾವಿಂಗ್ 4 formulas. There are 4 formula cos 2a. First one cos square a minus sin square a. Second one 2 cos square a minus 1. Third one 1 minus 2 sin square a. Finally 1 minus tan square a divided by 1 plus tan square a. There are 4 formulas in cos 2a. In tan 2a having only one formula, 2 tan a divided by 1 minus tan square a ಅಂತ ಹೇಳಿ ಬರೆಸಿದ್ದೀನಿ. These are the formula for only for 2a. Next 3a ಒಳಗೆ sin 3a, cos 3a, tan 3a it's having only for one formula. sin 3 ಅಂದ್ರೆ 3 sin a minus 4 sin cube a. cos 3 ಅಂದ್ರೆ 4 cos cube a minus 3 cos a. Finally tan 3a 3 tan a minus tan cube a divided by 1 minus 3 tan square a. ಫಾರ್ಮುಲಾ ಬರ್ಕೊಂಡಿದ್ದೀರಿ, ಇಟ್ಸ್ ನೋ ಪ್ರಾಬ್ಲಮ್. ಬಟ್ ಎವ್ರಿ ಫಾರ್ಮುಲಾ ಹ್ಯಾವಿಂಗ್ ದ ಪ್ರೂಫ್. ಪ್ರತಿಯೊಂದು ಫಾರ್ಮುಲಾಕ್ಕೂ ಪ್ರೂಫ್ ಅದಾವು, ನೆನಪಿಟ್ಟುಕೊಡ್ರಿ. ಕೇಳ್ಬೋದು, ಒಂದು 2 ಮಾರ್ಕ್ಸಿಗೆ ಒಂದು ಪ್ರೂಫ್ ಕೇಳ್ಬೋದು ಯಾವುದಾದ್ರೂ. ಸೊ ರೈಟ್ ಆನ್ ಫಸ್ಟ್ ಒನ್ ಪ್ರೂಫ್ ಬರ್ಕೊಂಡ್ಬಿಡ್ರಿ. ಓನ್ಲಿ ಫಾರ್ ಮಲ್ಟಿಪಲ್ ಆಂಗಲ್ ಆಫ್ 2a and 3a. ಸಬ್ ಮಲ್ಟಿಪಲ್ ಆಮೇಲೆ ಹೇಳ್ತೀನಿ ಏನಂತ ಹೇಳಿ. ದಟ್ ಇಸ್ ದ ಸಿಂಪಲ್. ಮಲ್ಟಿಪಲ್ ಗೊತ್ತಾದ್ರೆ ಸಬ್ ಮಲ್ಟಿಪಲ್ ಈಸಿಯಾಗಿ ತಿಳಿತೈತಿ. ಸೊ ಫಸ್ಟ್ ಒನ್, ದ ಫಸ್ಟ್ ಫಾರ್ಮುಲೆ. So sin 2a. So sin 2a is having two formula. ಯಾವ್ಯಾವ್ಯಾವು? So 2 sin a into cos a. So another formula. So 2 tan a. So divided by 1 plus tan square a. ಹೌದಾ? ಎಸ್, ಪ್ರೂಫ್ ಭಾಳ ಸಿಂಪಲ್ ಇರುತ್ತೆ, ಭಾಳ ಈಸಿ ಪ್ರೂಫ್. Look at here.
ಸೊ sin 2a equal to ಮೊದಲಿಗೆ ಏನು ಮಾಡೋಣ 2 sin a cos a ಪ್ರೂವ್ ಮಾಡೋಣ then related to tan a divided by 1 plus tan square a. Look at here. So as the sin 2a can be written as, ನೆನಪಿಟ್ಕೊಳ್ಳಿ ಏನು ಮಾಡಬೇಕು, the simple form. So sin 2a equal to sin of a plus a ಅಂತ ಬರೀಬಹುದಲ್ಲ ನಾವು. So using the compound angle, so sin 2a can be written as the sin of a plus a. We know the formula. So ನಿಮಗೊಂದು ಫಾರ್ಮುಲಾ ಗೊತ್ತು, we know that. So ಯಾವ ಫಾರ್ಮುಲಾ ಅಂದ್ರ, so sin of a plus b equal to, what is the formula for sin of a plus b? So sin a into cos b plus cos a into sin b ಅಂತ ಹೇಳಿ ಬರ್ದಿರಿ, ಪ್ರೂವ್ ಮಾಡಿದಿರಿ ಆಲ್ರೆಡಿ. The compound angle of sin of a plus b is equal to sin a plus sin a into cos b plus cos a into sin b. Then as the sin 2a can be written as sin of a plus b, apply the formula for the compound angle. ಹಾಗಾದ್ರೆ ಇದನ್ನ ಅಪ್ಲೈ ಮಾಡಿಬಿಡ್ರಿ. ಸೊ ಏನಂತ, ಸೊ sin of a plus a ಅಂದ್ರೆ b ಇದ್ದಲ್ಲಿನೇ ಏನ ಹಾಕ್ಬೇಕು, ಅರ್ಥ ಆಯ್ತಲ್ಲ. ಸೊ sin 2a ಅಂದ್ರೆ ಏನ್ರಿ, sin of a plus a. You know that, ನಿನಗೇನು ಗೊತ್ತು ಫಾರ್ಮುಲಾ, sin of a plus b ಗೊತ್ತು. sin of a plus b is equal to sin a cos b plus cos a sin b. Therefore equal to, again sin of a plus a ಅಂದ್ರೆ ಹೆಂಗ್ ಬರೀಬಹುದು ನಾನು, ಸೊ sin a into cos a plus b ಇದ್ದಲ್ಲಿ ಅಗೇನ್ ಏನೇ ಪ್ಲಸ್ ಸೊ cos a into so sin a. Therefore ಮುಗೀತು ಫಾರ್ಮುಲಾ. ಸೊ sin of, ಸೊ a plus a ಅಂದ್ರೆ ಏನ್ರಿ 2a. ಸೊ sin a cos a plus sin a cos a ಅಂದ್ರೆ ಏನಪ್ಪ, 2 times of sin a into cos a, the first formula. Clear? Hello. ತಿಳಿತಾ? So the first formula for sin 2a equal to 2 sin a cos a, ಇದರೊಳಗೆ ಇಂಪಾರ್ಟೆಂಟ್ ಅಂದ್ರೆ ಏನು, this is the important only. So sin 2a can be written as sin of a plus a, then apply the compound angle. Sin of a plus b is equal to sin a cos b plus cos a sin b. So sin of a plus a equal to sin a cos a plus cos a sin a, it means 2 times of sin a into cos a. This is the first formula. ಬರ್ಕೊಂಡ್ರಿ? ಎಸ್ ಓಕೆ. ನೆಕ್ಸ್ಟ್ ಸೆಕೆಂಡ್ ಫಾರ್ಮುಲಾ, ಇನ್ನೊಂದು ಯಾವ್ದು ಐತಿ, sin 2a ಒಳಗ 2 tan a divided by 1 plus tan square a ಅದು ಪ್ರೂವ್ ಮಾಡ್ಬೇಕಲ್ಲ. Yes, therefore the second one, so sin 2a ಅಂದ್ರೆ ಏನ್ ಬರ್ದ್ರಿ, the sin 2a equal to 2 sin a into cos a ಅಲ್ಲ, ಆಲ್ರೆಡಿ ಪ್ರೂವ್ ಮಾಡಿದಿರಿ. ಸೊ ಹೆಂಗೆ ಪ್ರೂವ್ ಮಾಡ್ಕೋಬೇಕು ನೋಡ್ತೀರಿ ಕರೆಕ್ಟ್ ಆಗಿ. ಸೊ sin 2a ಅಂದ್ರೆ 2 sin a and cos a times sin 2a equal to as the 2 sin a into cos a, already prove that. ನೆಕ್ಸ್ಟ್ ಏನ್ ಪ್ರೂವ್ ಮಾಡ್ಬೇಕಾಗೈತಿ, sin 2a equal to 2 tan a divided by 1 plus tan square a ಅಂತ ಪ್ರೂವ್ ಮಾಡ್ಬೇಕಾಗೈತಿ. ಚೆಕ್ ದಟ್ ನೋಡ್ರಿ. ಸೊ ಏನ್ ಮಾಡ್ತೀನಿ, sin 2a equal to 2 sin a into cos a as the multiply of RHS only, the multiply of numerator and denominator ಏನ್ ಮಾಡ್ಕೋತೀನಿ ನಾನು, cos a, ಎರಡು ಕಡೆನೂ cos a ಮಾಡ್ತೀನಿ ನೋಡ್ರಿ. ದಟ್ ಇಸ್ ದ ಇಂಪಾರ್ಟೆಂಟ್. ಸೊ cos a ಗೆಟ್ ಕ್ಯಾನ್ಸಲ್ ಆಗಿ ನಿಮಗೆ ಹೋಗಿ ಸೇಮ್ ಟರ್ಮ್ ಉಳಿತೈತಲ್ಲ ಸರ್. ನೋ, this is the already we proved that sin 2a equal to 2 sin a into cos a. Then using this formula we can prove as the 2 tan a divided by 1 plus tan square ಅಂತ ಪ್ರೂವ್ ಮಾಡಬೇಕಾಗೈತಿ ನೋಡ್ರಿ. ಸೊ ನಾನೇನ್ ಮಾಡ್ತೀನಿ, only the RHS part. So 2 sin a into cos a, the multiply of numerator and denominator of cos a, ಎರಡು ಕಡೆನೂ cos a multiply ಮಾಡ್ಕೋಬಹುದು. Because of cos a get cancelled, then you have in the same term. Look at here, therefore equal to, so 2 sin a into cos a ಅಂದ್ರೆ ಏನ್ರಿ, cos square a divided by as the cos a. Next, so 2 into, what do you mean by sin a by cos a? Sin a by cos a ಅಂದ್ರೆ ಏನ್ರಿ, tan a ಅಲ್ಲ. So as the sin a by cos a equal to tan a into cos square a. Therefore, so 2 tan a, so divided by ಈ cos square divide ಮಾಡಿದ್ರೆ ಏನಾಗುತ್ತೆ, cos is equal to 1 by sec ಅಂತ ಬರೀತೀರಿ. Cos is equal to 1 by sec because of cos and sec are the reciprocal to each other. So therefore cos square is can be written as 1 by sec square a ಅಂತ ಬರೀಬಹುದಲ್ಲ. Yes or no? Then we know that what is the formula. One formula ಗೊತ್ತೈತಿ ನಿಮಗೆ, ಯಾವುದು,
as the standard formulas for the trigonometry. So 1 plus tan square a equal to secant square a ಅಂತ ಒಂದು ಫಾರ್ಮುಲಾ ಐತೆ ನೋಡ್ರಿ. 1 plus tan square equal to secant square, therefore equal to, so 2 tan a divided by, as the sec square can be written as 1 plus tan square a. This is the second formula of sin 2a equal to 2 tan a divided by 1 plus tan square a. Is it simple proof? ಭಾಳ easy proof ಇರ್ತಾವು, ಚೆಕ್ ಮಾಡ್ಕೊಳ್ರಿ. I repeat again, sin 2a equal to 2 sin a into cos a, the multiply of a numerator and denominator of cos a. Then the equation, then the functions can be written as 2 sin a into cos square a divided by cos a. Then sin by cos equal to tan, therefore equal to 2 tan a into cos square a. Then the numerator of cos square is nothing but a 1 by sec square. So 2 tan a divided by secant square of a. Then we know that the formula 1 plus tan square equal to sec square. Substitute sec square equal to 1 plus tan square. It is the formula for sin 2a, 2 tan a divided by 1 plus tan square a. Clear? ತಿಳಿತನ್ರಿ? ತಿಳಿದ್ರೆ ಬರ್ಕೋರಿ. ತಿಳಿದ್ರೆ ಬರೀರಿ, ತಿಳಿಲಿಲ್ಲ ಅಂದ್ರೆ ಬರ್ಕೋರಿ, ಸುಮ್ಮನೆ ಇರಲಿ ನಿಮ್ಮ ಕಡೆ ನೋಡ್ಸೋದು. ಎಸ್, ನೆಕ್ಸ್ಟ್. Is it completed? ಓಕೆ. ಎಷ್ಟು ಫಾರ್ಮುಲಾ ಮುಗಿತಾ? sin 2a ದಾಗ 2 ಫಾರ್ಮುಲಾ ಇದ್ದು ಕಂಪ್ಲೀಟ್ ಆಯ್ತು ಇಷ್ಟು. ಸರ್ ನೋ? ಓಕೆ, ರೈಟ್ ಡೌನ್. ನೆಕ್ಸ್ಟ್ ಸೆಕೆಂಡ್ ಒನ್, cos 2a. ಸೊ cos 2a ಎಷ್ಟು ಫಾರ್ಮುಲಾ ಅದಾವ್ರಿ? There are 4 formulas. Okay. ನೋಡ್ರಿ, cos 2a is having 4 formulas. ಒಂದು cos square a minus sin square a, 1 2 cos square a minus 1, 1 minus 2 sin square a, 1 minus tan square divided 1 plus tan square. 1 by 1 ಪ್ರೂವ್ ಮಾಡ್ಕೋತ ಹೋಗೋಣ, ಚೆಕ್ ಮಾಡ್ಕೊಳ್ರಿ. The second one, so cos 2a. There are 4 formula in cos 2a. First formula ನೋಡ್ರಿ, cos 2a can be written as cos of a plus a ಅಂತ ಬರೀಬೋದಲ್ಲ ನಾನು? Yes or no? So what is the formula for cos of a plus b? Cos of a plus b ಅಂದ್ರೆ ಹೆಂಗ್ ಬರೀತೀರಿ? cos a cos b minus sin a sin b ಅಂತ ಹೇಳಿ ಬರೀತೀರಿ. So same as cos of a plus a ಅಂತಂದ್ರ cos a cos b minus sin a into sin b ಅಂತ ಬರೀಬೋದಲ್ಲ? b ಇದ್ದಲ್ಲಿ ಅಗೇನ್ a. So cos of a plus b ಅಂದ್ರೆ ಕಂಪೌಂಡ್ ಆಂಗಲ್ ದಾಗ ಕಲ್ತೀರಪ್ಪ, cos a cos b minus sin a sin b ಅಂತ ಹೇಳಿ. So same as the cos of a plus a ಅಂದ್ರೆ ಎಷ್ಟ್ರಿ? cos a minus sin a, therefore equal to, so cos 2a a plus a ಅಂದ್ರೆ 2a. So cos a it means cos square a minus sin a means sin square a. This is the first formula, cos square a minus sin square a. This is the simple proof. ಭಾಳ easy proof ಇವೆಲ್ಲ. ಹೆಂಗ್ ಫಾರ್ಮುಲಾ ಬರುತ್ತೆ ನಿಮಗಂತ ಗೊತ್ತಿರಬೇಕು. It is very helpful in CET. CET ಭಾಳ ಇಂಪಾರ್ಟೆಂಟ್ ಇವೆಲ್ಲ. So cos 2a equal to cos square a minus sin square a. This is the first formula of cos 2a. Next ನೋಡ್ರಿ, 1 by 1 ಪ್ರೂವ್ ಮಾಡ್ಕೋತ ಹೋಗ್ಬಿಡೋಣ. That is the simple. First one ತಿಳಿತಾ? Yes. ಮಾತಾಡ್ಬೇಕೆಲ್ಲರೂ, ಇಲ್ಲಾಂದ್ರೆ ತೆಗೆದು ಹೋಗೋದು ಬಿಡ್ತೀನಿ ಕ್ಲಾಸಿಂದ, ನೆನಪಿಟ್ಟುಕೊಡ್ರಿ. ಸೊ ಸೆಕೆಂಡ್ ಒನ್, ಅಗೇನ್ ಆಲ್ರೆಡಿ ವಿ ಪ್ರೂವ್ ದಟ್ cos 2a ಅಂದ್ರೆ ಏನ್ರಿ? cos square a minus sin square a. ಫಾರ್ಮುಲಾ ಅಂತ ನಾನು ಹೇಳಿದ್ದೀನಿ. ನಾನು ಸೆಕೆಂಡ್ ಫಾರ್ಮುಲಾ ಡಿರೈವ್ ಮಾಡತ್ತೀನಿ. as the second one 2 cos square a minus 1 ಅಥವಾ ಯಾವ್ದಾದ್ರು 2 cos square a minus 1 ಮಾಡ್ರಿ. ಸೊ look at here, cos 2a equal to cos square a minus 1 minus sin square a. ಒಂದು ಫಾರ್ಮುಲಾ ಗೊತ್ತೈತೆ ನಿನಗ? we know that the formula is nothing but a sin square a plus cos square a equal to 1. sin square theta plus cos square theta equal to 1, sin square a plus cos square a equal to 1. ಸೊ ನಾನು ಏನು ಮಾಡ್ತೀನಿ ಇಲ್ಲಿ? sin square a equal to 1 minus cos square a ಅಂತ ಬರೀಬೋದಲ್ಲ? Okay, therefore equal to, as the cos square a minus into bracket of, what do you mean by sin square a? 1 minus cos square a. Therefore equal to, so cos square a, so minus of minus, so it's a minus 1 minus of minus, it's a become, it's a plus cos square a. Therefore cos square plus cos square
2 cos square a minus 1. This is the second formula of cos 2a. So 2 cos square a minus 1 we can derive as the using the formula for cos square a minus sin square a. Then it is a simple, so sin square equal to 1 minus cos square ಹಾಕ್ರಿ, ಅವಾಗ ನಿನಗೇನು ಸಿಗುತ್ತೆ 2 cos square a minus 1 ಸಿಗುತ್ತೆ. ಕರೆಕ್ಟ್ ಆಗಿ ಬರ್ಕೊಡು the second formula. ಸ್ವಲ್ಪ ಜಲ್ದಿ ಬರ್ಕೋಬೇಕು. It's completed. ಸ್ವಂತ ಮಾಡ್ರಿ, ಕರೆಕ್ಟ್ ಆಗಿ ತಿಳ್ಕೋಬೇಕು, ಬಡ ಮಾಡ್ತಿರ್ಬೇಕು. Yes, next the third formula can generate the third formula of cos 2a. Look at here, ಇದು ಮುಗೀತು, ಇದು ಸೆಕೆಂಡ್ ಒನ್. 2 cos square a minus 1 ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಥರ್ಡ್ ಫಾರ್ಮುಲೆ. Look at here, again we know that cos 2a ಅಂದ್ರೆ ಏನ್ರಿ, cos square a minus sin square a ಬಂತು, ಗೊತ್ತೈತಿ. ನೆಕ್ಸ್ಟ್ ಇಲ್ಲಿ sin square plus cos square equal to 1 ಅಂತ ಅನ್ನೋದು ಗೊತ್ತದ ನಿಮ್ಗ. ಸೊ ನಾನು ಏನ್ ಮಾಡ್ತೇನೆ ಇಲ್ಲಿ, cos square a ಅಂದ್ರೆ ಏನ್ರಿ, 1 minus sin square a ಅಲ್ಲ, ಎಲ್ಲ ಒಂದೇ. cos square ಅಂದ್ರೆ ಏನಪ್ಪ, therefore cos square is nothing but 1 minus sin square a minus sin square a. Therefore 1 minus sin square a minus sin square a. Therefore 1 minus 2 times of sin square a. ಇಲ್ಲದ ನೋಡ್ರಿ. So therefore the third formula for the cos 2a equal to 1 minus 2 sin square a. This is the third formula for the cos 2a. ಕರೆಕ್ಟಾಗಿ ಬರ್ಕೋಬೇಕು, ಬೇರೆ ಬೇರೆ. ಸೊ ಏನಿಲ್ಲ, ಒಂದ್ಸಲ ಸೈನ್ ಸ್ಕ್ವೇರ್ ಇದ್ದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಹಾಕು, ಕಾಸ್ ಸ್ಕ್ವೇರ್ ಇದ್ದಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಹಾಕು, ಎರಡು ಫಾರ್ಮುಲಾ ಕರೆಕ್ಟಾಗಿ ಸಿಗ್ತಾವೆ. ಎಸ್ ಆರ್ ನೋ? ನೆನಪಿಟ್ಕೋಬೇಕು ಕರೆಕ್ಟಾಗಿ. ದಟ್ ಈಸ್ ದ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಗೊತ್ತಾಯ್ತು ಮೂರನೇ ಫಾರ್ಮುಲಾ? Okay, so cos 2a equal to cos square a minus sin square a, first formula. Cos 2a equal to 2 cos square a minus 1 is it second one. Third one, cos 2a ಅಂದ್ರೆ 1 minus 2 sin square a ಪ್ರೂವ್ ಮಾಡಿದ್ರಿ. ಇನ್ನು ಲಾಸ್ಟ್ ಫಾರ್ಮುಲಾ ಇನ್ನೊಂದು ಪ್ರೂವ್ ಮಾಡಬೇಕು. ಯಾವುದು? 1 minus tan square divided by 1 plus tan square. So ನೋಡ್ರಿ, again we know that cos 2a equal to cos square a minus sin square a. Next ಏನ್ ಮಾಡಬೇಕು? all the functions is convert into tan. ಕರೆಕ್ಟ್? ಸ್ವಲ್ಪ ನೋಡ್ರಿ, ದಿಸ್ ಇಸ್ ದ ಇಂಪಾರ್ಟೆಂಟ್, ಒಂದು ಸ್ವಲ್ಪ ಇಂಪಾರ್ಟೆಂಟ್ ಐತಿ ನೋಡ್ರಿ. ಸೊ ಲುಕ್ ಅಟ್ ಹಿಯರ್, therefore equal to cos 2a equal to cos square a minus sin square a. Using this formula we can generate 1 minus tan square divided by 1 plus tan square. So as the cos square can be written as 1 by secant square of a ಅಂತ ಬರಿಬೋದಲ್ಲ. cos square ಅಂದ್ರೆ ಏನ್ರಿ, 1 by sec square minus so sin square a. Therefore ಅರ್ಥ ಆಯ್ತಿದ? Hello. Yes, cos square is equal to 1 divided by secant square minus sin square. Take the LCM. What is the LCM? Secant square of a is the LCM. Andra secant square 1 za 1 secant square a za andra 1 into 1 1 minus sec square into sin square ಅಂದ್ರೆ ಏನ್ರಿಪ್ಪ? ಸೊ ಅಂದ್ರೆ ಹೆಂಗ್ ಬರೀತೀರಿ ನೀವು? ಸೊ secant square a into sin square a into secant square of a. Okay, yes or no? Next, okay, therefore ನೋಡ್ರಿ ಇಲ್ಲಿ 1 minus ಸ್ವಲ್ಪ ಇಂಪಾರ್ಟೆಂಟ್ ಐತಿ. ಸೊ sin square a into ಈ secant square ಅಂದ್ರೆ ಏನ್ರಿ, 1 by cos square a ಅಲ್ಲ. 1 minus ಏನ್ ಬಂತು, sin square a into secant square of a whole divided by sec square a. ಸೊ ಈ sec square ಅಂದ್ರೆ ಏನು, ಇಲ್ಲದ ನೋಡು, 1 by cos square whole divided by secant square of a. Therefore 1 minus sin square by cos square of tan square a divided by secant square of a. We know that again one formula yaudri, 1 plus tan square a equal to secant square of a, again same. So 1 minus tan square a divided by sec square a andre no 1 plus tan square a. Therefore the last formula for cos 2a equal to 1 minus tan square a divided by 1 plus tan square a. This is the fourth formula for cos 2a. ಬರ್ಕೋದು ಕರೆಕ್ಟ್ ಆಗಿ, ಸಿಂಪಲ್ ಐತಿ. So I repeat again, cos square minus sin square, this is the formula for cos 2a. Using this formula we can generate
1 minus tan square divided by 1 plus tan square. The first step, cos square is equal to 1 by sec square. 1 by sec square minus sin square. Take the LCM. LCM is the sec square. The sec square 1 1 sec square is a. So 1 minus sin square into secant square. 1 minus sin square into secant square under 1 by cos square. So sin by cos is tan. Mugodu. Whole divided by sec square under 1 plus tan square. Correct. Clear? Hello? Okay. It's okay. Innೊಂದು ಪ್ರಾಬ್ಲಮ್ ಮಾಡ್ತೀನಿ, ನೆಕ್ಸ್ಟ್ ಮಾತಾಡೋಣ. ನೆಕ್ಸ್ಟ್. ಸೊ ಇನ್ನೊಂದು ಯಾವುದು ವಿತ್ ಕಾಸ್ ಇನ್ 2a, ದ ಮಲ್ಟಿಪಲ್ ಆಂಗಲ್ ಆಫ್ 2a ಒಳಗೆ ಲಾಸ್ಟ್ ಫಾರ್ಮುಲಾ ಯಾವ್ದ್ರಿ? tan 2a. ಓಕೆ, ಅದು ಸೇಮ್ ಸಿಂಪಲ್ ಇರುತ್ತೆ. So tan 2a, yes, the third one. So tan 2a therefore equal to tan 2a can be written as tan of a plus a. Hagadra, what is the formula for tan of a plus b? Tan of a plus b formula ಬರ್ಕೊಂಡ್ರಿ ನೋಡ್ರಿ, ಕಂಪೌಂಡ್ ಆಂಗಲ್ ಏನ್ರಿ? tan a plus tan b divided by 1 minus tan a into tan b ಅಂತ ಹೇಳಿ ಬರ್ಕೊಂಡಿವಿ, ಹೌದಾ? ಸೊ ಸೇಮ್ ಅಪ್ಲೈ ಮಾಡ್ರಿ ಇಲ್ಲೇ. ಸೊ tan a plus tan b divided by 1 minus tan a into tan b. b ಇದ್ದಲ್ಲಿ ಅಗೇನ್ ಏನೇ. ಸೊ tan of a plus b is equal to tan a plus tan b divided by 1 minus tan a into tan b. Therefore equal to tan a plus tan a ಅಂದ್ರೆ ಏನ್ರಿ? 2 tan a divided by 1 minus tan a into tan a means tan square a. This is the tan 2a. The formula for tan 2a equal to 2 tan a divided by 1 minus tan square a. This is the last formula for the multiple angle of 2a, only for 2a. Clear? Hello? Yes. ಬರ್ಕೊಂಡ್ರಿ, ಮಲ್ಟಿಪಲ್ ಆಂಗಲ್ ಗೊತ್ತಾಯ್ತಲ್ಲ? ದ ಮಲ್ಟಿಪಲ್ ಆಂಗಲ್ ಆಫ್ ಓನ್ಲಿ ಫಾರ್ 2a, ಓನ್ಲಿ 2a, sin 2a, cos 2a, tan 2a. ನೆಕ್ಸ್ಟ್ ಹೋಗೋಣ. ಓಕೆ, ಲುಕ್ ಅಟ್ ಹಿಯರ್. ಅದು 3a ಬಿಟ್ಬಿಡ್ರಿ, ಆಮೇಲೆ ನೋಡೋಣ. ಸ್ವಲ್ಪ ನೋಡ್ರಿ ಈ ಕಡೆ. ಸೊ ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ವೆರಿ ವೆರಿ ಇಂಪಾರ್ಟೆಂಟ್. ಈಗ ಹೇಳಿ ನಾನು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಅಪ್ ಟು ಸೆಕೆಂಡ್ ಇಯರ್ ಮಟ್ಟ ನಿಮ್ಗೆ ಗೊತ್ತಿರಬೇಕು, ಚೆಕ್ ಮಾಡ್ಕೊಡ್ರಿ. ನೋಡ್ರಿ, ದ ಫಸ್ಟ್ ಫಾರ್ಮುಲೆ. ಸೊ sin 2a equal to, so 2 sin a into cos a. So another one, 2 tan a divided by 1 minus tan square a. ನೋಡ್ರಿ, these are the multiple angle. ಸೊ ಇವೆಲ್ಲ ಏನ್ರಿ? ಮಲ್ಟಿಪಲ್ ಆಂಗಲ್ ಇವು, ಹೌದಾ? ಸೊ ಮಲ್ಟಿಪಲ್ ಆಂಗಲ್, ಹೌದಾ? ಎಸ್. ಸೊ ಆಸ್ ದ look at here, ಮಲ್ಟಿಪಲ್ ಆಂಗಲ್ ಅಂದ್ರೆ ಹೇಳಿದೆ ನಾನು. ವಾಟ್ ಇಸ್ ದ ಮಲ್ಟಿಪಲ್ ಆಂಗಲ್? ಇಫ್ 2a, 3a, 4a, 5a up to so on is the multiple angle. Therefore multiple and submultiple. ನೋಡ್ರಿ, submultiple ಅಂದ್ರೆ ಬೇರೆ ಫಾರ್ಮುಲಾ ಅಲ್ಲ, ಕರೆಕ್ಟ್ ಆಗಿ ನೆನಪಿಟ್ಟುಕೊಡ್ರಿ. submultiple is not another formula, is also same formula for the multiple. Look at here, ಸ್ವಲ್ಪ ಇಂಪಾರ್ಟೆಂಟ್ ಐತಿ. ಆಸ್ ದ sin 2a equal to 2 sin a into cos a ಪ್ರೂವ್ ಮಾಡಿದ್ದೀರಿ, and 2 tan a divided by 1 minus tan square. ನಾ ಇಲ್ಲಿ ಒಂದು ಫಾರ್ಮುಲಾ ಬರೀತೀನಿ. ಸೊ sin a equal to, so 2 sin a by 2 into cos of a by 2 and 2 tan a by 2 divided by 1 minus tan square a by 2 ಅಂತ ಫಾರ್ಮುಲಾ ಬರೆದೆ ನಾನು. ಅರ್ಥ ಮಾಡ್ಕೊಳ್ರಿ ಕರೆಕ್ಟ್ ಆಗಿ. ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ ದ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಆಂಗಲ್ಸ್. ಸೊ ಇಲ್ಲೇನು ಇದನ್ನು ಪ್ರೂವ್ ಮಾಡಿದಿರಿ ಇವೆರಡು. sin 2a equal to 2 sin a into cos a, 2 tan a divided by 1 minus tan square a. ಅಲ್ಲೊಂದು ಫಾರ್ಮುಲಾ ಬರೆದೆ ನಾನು.
only for sin a equal to 2 sin a by 2 into cos of a by 2, 2 tan a by 2 divided by 1 minus tan square a by 2. ಹಾಗಾದ್ರೆ ಇದು ಮಲ್ಟಿಪಲ್ ಆಂಗಲ್, ಅದರ ಅದು ಸಬ್ ಮಲ್ಟಿಪಲ್ ಆಂಗಲ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು? ಯಾರು ಹೇಳ್ತೀರಿ? ಇದು ಮಲ್ಟಿಪಲ್ ಆಂಗಲ್, ಇದು and this is the sub multiple angle. What is ಏನ್ ಕಂಪ್ಯಾರಿಸನ್, ಏನು ಎರಡರೊಳಗೆ ಏನ್ ಡಿಫರೆನ್ಸ್ ಕಾಣಾದ ನಿಮ್ಗೆ? ಎಸ್, ಹಾ, ಹಲೋ, ಹಾ, ಡಿವೈಡೆಡ್ ಬೈ 2. ಓಕೆ, ಮತ್ತೆ ಹಾ, ಅರ್ಥ ಮಾಡ್ಕೊಂಡ್ಬಿಡ್ರಿ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇನ್ ಅಪ್ ಟು ಸೆಕೆಂಡ್ ಪಿ ಯು ಮಟ್ಟ ನೆನಪಿಟ್ಕೊಂಡ್ಬಿಡ್ರಿಪ್ಪ. ಇರುವುದೊಂದೇ ಆಸ್ ದ 2a ನೆನಪಿಟ್ಕೊಳ್ರಿ. ನಿಮಗಿರೋ ಸಿಲೆಬಸ್ ಅಷ್ಟೇ ನೆನಪಿಟ್ಕೊಂಡ್ಬಿಡ್ರಿ. 2a ಇಸ್ ದ ಮಲ್ಟಿಪಲ್ ಆಂಗಲ್. 2a ಅನ್ನೋದು ಮಲ್ಟಿಪಲ್ ಆಂಗಲ್ ಇದ್ರೆ a ಇಸ್ ದ ಸಬ್ ಮಲ್ಟಿಪಲ್ ಆಂಗಲ್. ಲುಕ್ ಅಟ್ ಹಿಯರ್, ಕರೆಕ್ಟ್ ಆಗಿ ನೆನಪಿಡ್ರಿ. 2a ಇಸ್ ದ ಮಲ್ಟಿಪಲ್ ಆಂಗಲ್, a ಇಸ್ ದ ಸಬ್ ಮಲ್ಟಿಪಲ್ ಆಂಗಲ್. ಇಲ್ಲಿ ಸೈನ್ 2a ಇದ್ದಲ್ಲಿ ಏನ್ ಬರುತ್ತೆ ನಿನಗ? ಸೈನ್ a ಬರುತ್ತಾ? ಓಕೆ, ನೆಕ್ಸ್ಟ್ a is the multiple angle. ಇಲ್ಲದ ನೋಡಿ, a is the multiple angle, so a by 2 is the submultiple angle. This is the difference. Clear? ಹಲೋ, ಅರ್ಥ ಆಯ್ತು ನಾ ಹೇಳತ್ತಿದ್ದು? 2a ಯಾರಾದ್ರೂ ಕೇಳಿದ್ರಿ ಹೇಳ್ರಿ. 2a is the multiple angle ಇದ್ದಾಗ a is the submultiple angle. If a is the submultiple angle, a by 2 is the submultiple angle. Suppose ನಿನಗೆ ಇನ್ನೊಂದು ಐತಿ, 3a is the multiple angle, 3a by 2 ಅಂತೇಳಿ. ಇಟ್ ಈಸ್ ನಾಟ್ ಇವನ್ ಇನ್ ಯುವರ್ ಸಿಲೆಬಸ್. ಅದು ಇಲ್ಲ ನಿಮಗ, ನಿಮ್ ಸಿಲೆಬಸ್ ಇಲ್ಲ. ಓನ್ಲಿ a and a by 2 ಅಷ್ಟೇ ಐತಿ, ಇವೆರಡೆ. ಸೊ 2a is the multiple, a is the submultiple. a is the multiple, then a by 2 is the submultiple. ನೆನಪಾಯ್ತಾ? ತಿಳಿತಾ? ಹಲೋ, ಓಕೆ, ಓಕೆ, ರೈಟ್ ಆನ್ ಆಲ್ ದ ಫಾರ್ಮುಲಾ ಫಾರ್ ದ ಸಬ್ಮಲ್ಟಿಪಲ್. ಎಲ್ಲಾನು ಸಬ್ಮಲ್ಟಿಪಲ್ ಆಂಗಲ್ ಬರ್ದ್ಬಿಡ್ರಿ ಹಾಗಾದ್ರೆ. ಸೊ ಈ ಕಡೆ ಮಲ್ಟಿಪಲ್ ಬರ್ಕೊಡ್ರಿ, ಆ ಕಡೆ ಸಬ್ ಮಲ್ಟಿಪಲ್ ಬರ್ಕೊಡ್ರಿ. ಸೆಕೆಂಡ್ ಒನ್, ಸೊ ಕಾಸ್ 2a ಒಳಗೆ ಎಷ್ಟು ಫಾರ್ಮುಲಾ ಬರ್ತಾವ ನಿಮ್ಗೆ? 4. ಒಂದು ಕಾಸ್ ಸ್ಕ್ವೇರ್ a ಮೈನಸ್ ಸೈನ್ ಸ್ಕ್ವೇರ್ a, ಅನದರ್ ಒನ್ 2 cos square a minus 1, third one 1 minus 2 sin square a, and last one 1 minus tan square a divided by 1 plus tan square a. These four formula of the multiple angle of 2a only for cos 2a. ಹಾಗಾದ್ರೆ ಇದನ್ನೇ ಸಬ್ ಮಲ್ಟಿಪಲ್ ಹೆಂಗ್ ಬರೀಬಹುದು ನಾನು? cos a equal to yes, cos square a by 2 minus sin square a by 2, or 2 cos square a by 2 minus 1. So 1 minus 2 sin square a by 2. Finally 1 minus tan square a by 2 divided by 1 plus tan square a by 2. Clear? ಅರ್ಥ ಆತನ್ರಿ? ಎಸ್, ಈ ಕಡೆ ಒಂದ್ ಕಡೆ ಮಲ್ಟಿಪಲ್ ಬರೀರಿ, ಆ ಕಡೆ ಸಬ್ ಮಲ್ಟಿಪಲ್ ಬರೀರಿ. ಸೊ ಮಲ್ಟಿಪಲ್ ಅಂದ್ರೆ ಏನು? 2a is the multiple, a is the sub multiple. If suppose a is the multiple, a by 2 is the sub multiple. ಅದರ ಅರ್ಧ ಅನ್ನಂಗ. ಸಬ್ ಅಂದ್ರೆ ಏನು? ಇಟ್ ಇಸ್ ಹಾಫ್ ಆಫ್ ದ ಆಂಗಲ್. ಸಬ್ಮಿಟ್ ಮಾಡ್ರಿ, ಮ್ಯೂಟ್ ಅಷ್ಟೇ. ಎಸ್, ಥ್ಯಾಂಕ್ ಯು ವೆರಿ ಮಚ್. ವಿ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್.